ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಪಿಎಸ್ಸಿಯಲ್ಲಿ ಮತ್ತೆ ಅಕ್ರಮದ ವಾಸನೆ ಕೇಳಸಿಗ್ತಾ ಇದೆ, ಮತ್ತೆ ಮೂಗಿಗೆ ಬಡಿತಾ ಇದೆ. ಒಂದೇ ಕೊಠಡಿಯಲ್ಲಿ ಮೈನ್ಸ್ ಬರೆದಿದ್ದಂತಹ 15 ಮಂದಿ ಆಯ್ಕೆಯಾಗಿದ್ದಾರೆ. ಹೇಗೆ ಸಾಧ್ಯ? ಸೀರಿಯಲ್ ನಂಬರ್ ಸಾಲಾಗಿ ಸೆಲೆಕ್ಟ್ ಆಗಿರುವಂತಹ ಬಗ್ಗೆ ಹಲವು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಒಂದೇ ಫ್ಯಾಮಿಲಿಯ 3 ಆಯ್ಕೆಯಾಗಿರುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ನೇಮಕಾತಿಗೆ ನಡೆದಿದ್ದಂತಹ ಪರೀಕ್ಷೆ ಇದು. ಕೆಪಿಎಸ್ಸಿ ವಿರುದ್ಧ ವಿದ್ಯಾರ್ಥಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆಗೆ ವಿದ್ಯಾರ್ಥಿಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಕಟವಾಗಿದೆ ಕೆಎಎಸ್ ಗ್ರೂಪ್ ಎ ಮತ್ತು ಬಿ ಫಲಿತಾಂಶ. ವ್ಯಕ್ತಿತ್ವ ಪರೀಕ್ಷೆಗೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳ ಪಟ್ಟಿ ಪ್ರಕಟ ಆಗಿತ್ತು. ವಿದ್ಯಾರ್ಥಿಗಳ ವಲಯದಲ್ಲಿ ದೊಡ್ಡ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಈ ಫಲಿತಾಂಶ. ಪ್ರಭಾವಿಗಳ ಮಕ್ಕಳಿಗೆ ಸೀಟ್ ಕೊಡಿಸೋದಕ್ಕೆ ಕುತಂತ್ರ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಪ್ರಾಮಾಣಿಕವಾಗಿ ಓದಿದವರಿಗೆ ಕೆಲಸ ಸಿಗುವ ನಿಟ್ಟಿನಲ್ಲಿ ಸಮಿತಿಯನ್ನ ರಚಿಸೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಕೆಪಿಎಸ್ಸಿಯಲ್ಲಿ ಇದೀಗ ಅಕ್ರಮದ ವಾಸನೆ ಮೂಗಿಗೆ ಬಡಿತಾ ಇದೆ. ಇದು ಹೇಗೆ ಸಾಧ್ಯ? ಒಂದೇ ಫ್ಯಾಮಿಲಿಯವರು 3 ಜನ ಪಾಸ್ ಆಗೋದಕ್ಕೆ, ಒಬ್ಬೊಬ್ರು ಪಾಸ್ ಆಗೋದೇ ಕಷ್ಟ. ರಮ್ಯಾ, 2023 ಮತ್ತು 24ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಸುಮಾರು 384 ಪೋಸ್ಟ್ಗಳಂದ್ರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಪೋಸ್ಟ್ ಗಳಿಗೆ ಒಂದು ನೇಮಕಾತಿಯನ್ನ ಅಧಿಸೂಚನೆಯನ್ನ ಹೊರಡಿಸುತ್ತೆ. ಸೊ ಅದ್ರ ಪ್ರಕಾರ ಕಳೆದ ವರ್ಷ ಮೇ ತಿಂಗಳಲ್ಲಿ ಪರೀಕ್ಷೆ ನಡೆದಿರುತ್ತೆ. ಅದು ಪರೀಕ್ಷೆ ನಡೆದು ನಿನ್ನೆ 1:3 ಅನುಪಾತದಲ್ಲಿ ಪಟ್ಟಿಯನ್ನ ಕೂಡ ಕೆಪಿಎಸ್ಸಿ ಬಿಡುಗಡೆ ಮಾಡಿರುತ್ತೆ. ಆದ್ರೆ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳ್ಬರ್ತಾ ಇದೆ. ಯಾಕೆಂತಂದ್ರೆ ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಂತಹ ಸುಮಾರು 15 ಮಂದಿ ಆಯ್ಕೆ ಆಗಿದ್ದಾರೆ. ಅದ್ರ ಜೊತೆಗೇನೆ ಒಂದೇ ಕುಟುಂಬದ 2ರಿಂದ 3 ಕೂಡ ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂಥದ್ದು ನಿನ್ನೆ ಬಿಡುಗಡೆ ಆಗಿರುವಂತಹ ಪಟ್ಟಿಯಲ್ಲಿ ಉಲ್ಲೇಖ ಹೆಸರು ಮೆನ್ಷನ್ ಆಗಿದೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ ಕೇಳ್ಬರ್ತಾ ಇದೆ. ಅಂದ್ರೆ ಕೆಪಿಎಸ್ಸಿ ಅಂತಂದ್ರೆ ನಡೆಸುವಂತ ಪರೀಕ್ಷೆಗಳು ಕೂಡ ಸಾಕಷ್ಟು ಅಕ್ರಮಕ್ಕೆ ಕಾರಣ ಆಗ್ತಿದೆ. ಈ ಹಿಂದೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಇದ್ರ ಪೂರಕ ಎನ್ನುವಂತೆ ನಿನ್ನೆ ಬಿಡುಗಡೆ ಆಗಿರುವಂತಹ ಪಟ್ಟಿಯಲ್ಲೂ ಕೂಡ ಒಂದೇ ಕೊಠಡಿಯಲ್ಲಿ ಬರೆದಂತಹ 15 ಮಂದಿ ಮತ್ತೆ ಒಂದು ಕುಟುಂಬದ 2ರಿಂದ 3 ಕೂಡ ಸೆಲೆಕ್ಟ್ ಆಗಿರುವಂತದ್ದು ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಜೊತೆಗೆ ಕೂಡಲೇ ಮರುಪರೀಕ್ಷೆ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯದ ಜೊತೆಗೆ ಈ ಒಂದು ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗ್ಬೇಕು ಅನ್ನುವಂತಹ ಒತ್ತಾಯನೂ ಕೂಡ ವಿದ್ಯಾರ್ಥಿ ವಲಯದಿಂದ ಕೇಳಿ ಬರ್ತಾ ಇದೆ. ರಮ್ಯಾ.